ಶಿವರಾಜು, ಈ ಮದುವೆನ ಯಾವುದೇ ರೀತಿ ಆಡಂಬರ ಇಲ್ದೇನೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡ್ಸೋಣ. ಇದೇನಣ್ಣ ಅವ್ರೆ, ನಮ್ಮ ಮನೇಲಿ ನಡೀತಿರೋ ಮೊದಲನೇ ಮದ್ವೆ. ಸಂಬಂಧಿಕರನ್ನೆಲ್ಲ ಕರೆದು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದೀವಿ. ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಎಲ್ರನ್ನ ಕರೆದು ಅದ್ದೂರಿಯಾಗಿ ಮಾಡೋದು ನನಗಿಷ್ಟ ಇಲ್ಲ. ಶಿವರಾಜು, ಆ ಏರ್ಪಾಡು ನೋಡ್ಕೋ. ಸರಿ ಅಣ್ಣ. ನನ್ ಪ್ರಾಣ ತೆಗಿಬೇಕು ಅನ್ನೋ ಯೋಚನೆ ಯಾರಿಗೂ ಬರಲ್ಲ. ನೋಡು ಸೀನು, ನಿಜವಾಗ್ಲೂ ನಿನಗೆ ನನ್ ಮೇಲೆ ಪ್ರೀತಿ ಇದ್ರೆ, ನನ್ನ ಜೀವಂತವಾಗಿ ನೋಡ್ಬೇಕು ಅನ್ಕೊಂಡ್ರೆ ಚಾರುನ ನಿನ್ ಹೆಂಡತಿಯಾಗಿ ಸ್ವೀಕರಿಸು. ನನ್ ಜೊತೆ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಹಾಗೆ ಅವಳ ಜೊತೆನೇ ಇರು. ಆಗ ನೀನು ಸಂತೋಷವಾಗಿರ್ತೀಯ, ನಾನು ಸಂತೋಷವಾಗಿರ್ತೀನಿ. ಇಲ್ಲ ಅಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಚಾರು ನನ್ನ ಹೆಂಡತಿಯಾಗ ಹೇಗಾದ್ಯ? ಹೇಗೆ ಹೇಗೆ ಅಂದ್ರೆ ಏನು ಸೀನು? ಹೇಗೆ ಅಂದ್ರೆ ಏನು? ತಾಳಿ ಕಟ್ಟಿದ್ಯಾ, ನೀನೊಬ್ಬ ಬೇಡ ಅಂದ್ರೂ ಎಲ್ಲರ ದೃಷ್ಟಿಯಲ್ಲಿ ಚಾರುನೇ ನಿನ್ ಹೆಂಡತಿ. ಅದಕ್ಕೆ ನಿನ್ ಹೆಂಡತಿ ಜೊತೆ ನೀನು ಸಂತೋಷವಾಗಿರು ಅಂತ ಹೇಳ್ತಿದ್ದೀನಿ. ಈಗ್ಲೂ ನನಗಿಷ್ಟ ಇಲ್ಲ ಅಂತ ನೀನ್ ಹೇಳಿದ್ರೆ ನಿನಗಿಷ್ಟ ಇಲ್ಲದೆ ಇರೋದು ಚಾರು ಅಲ್ಲ. ರಾಜಿ, ರಾಜಿ, ಅಮ್ಮ, 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 ಅಮ್ಮ ನೋಡು, ಅಪ್ಪ ಚಿಕ್ಕಪ್ಪ ನನ್ ಮಾತೆ ಕೇಳ್ತಿಲ್ಲ. ನಿಜವಾಗ್ಲೂ ನಮ್ ಸರ್ ಯಾವ ತಪ್ಪು ಮಾಡಿಲ್ಲಮ್ಮ. ಅವ್ರನ್ನ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಅಮ್ಮ. ಅಮ್ಮ, ತಪ್ಪು ಮಾಡಿದ್ದು ಪ್ರಶಾಂತ್ ಅಮ್ಮ. ತಮ್ಮಂಗೋಸ್ಕರ ತಪ್ಪನ್ನ ಅವ್ರ ಮೇಲೆ ಹಾಕೊಂಡು ಅವ್ರು ದೂರ ಹೊರಟೋಗಿದಾರಮ್ಮ. ನಾನು ನಿನ್ಗೆ ಅವತ್ತೇ ಹೇಳ್ದೆ ಕಡೆ, ಆವೇಶ ಏನೇನೋ ತಪ್ಪುಗಳು ಮಾಡಿಸುತ್ತೆ, ಯೋಚನೆ ಮಾಡು ಅಂತ. ನೀನ್ ಕೇಳಲೇ ಇಲ್ಲ. ಹೌದಮ್ಮ, ನಾನ್ ತಪ್ಪು ಮಾಡ್ದೆ, ತಪ್ಪೆ ಮಾಡ್ದೆ. ರಾಜಿ, ತುಂಬಾ ದೊಡ್ಡ ತಪ್ಪೆ ಮಾಡ್ದೆ ಅಮ್ಮ. ಅವ್ರ ಮೇಲೆ ಅನುಮಾನ ಪಟ್ಟು ಅವಮಾನಿಸ್ದೆ ಅಮ್ಮ. ಅನ್ಬಾರ್ದು ಮಾತುಗಳನ್ನೆಲ್ಲ ಅಂದೆ ಅಮ್ಮ. ಸಾಲ್ದು ಅಂತ ಅವ್ರ ಮೇಲೆ ನೋಡು, ಈ ಕೈಯಾರೆ ಅವ್ರಿಗೆ ಹೊಡೆದಿದ್ದೀನಮ್ಮ. ಕೈ ಮಾಡ್ಬಿಟ್ಟೆ ಅಮ್ಮ. ನನ್ನಿಂದಾನೇ ಅಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ಅವ್ರಿಗೆ ಹೊಡೆದಿದ್ದು? ನನ್ನಿಂದಾನೇ ಅಲ್ವಮ್ಮ? ಅಪ್ಪ ಮತ್ತೆ ಚಿಕ್ಕಪ್ಪ ಕೂಡ ಅವ್ರಿಗೆ ಹೊಡೆದಿದ್ದು. ಅಷ್ಟೆಲ್ಲ ನಡೆದ್ರು ಅವರು ನಾನ್ ಚೆನ್ನಾಗಿರ್ಬೇಕು ಅಂತ ನನ್ ಓದಿನ ಬಗ್ಗೆ, ಆಟದ ಬಗ್ಗೆ ಯೋಚಿಸ್ತಿದಾರಮ್ಮ. ಅವಾಗ್ಲೂ ಕೂಡ ಅವ್ರಿಗೆ ಬೈದಿದ್ದೀನಿ ಅಮ್ಮ. ಅರ್ಥ ಮಾಡ್ಕೊಳ್ದೆ ಹೋಗಿದ್ದು ನಿನ್ ತಪ್ಪೆ ಅಲ್ವಾ ರಾಜಿ? ಇವಾಗ ನನ್ ತಪ್ಪು ನನಗೆ ಅರ್ಥ ಆಗಿದೆ ಅಮ್ಮ. ಇವಾಗಾದ್ರೂ ಸರ್ ಅಂತವ್ರಲ್ಲ ಅಂತ ಹೇಳ್ತಿದ್ರೆ ಅಪ್ಪ ಮತ್ತೆ ಚಿಕ್ಕಪ್ಪ ನಂಬ್ತಾನೆ ಇಲ್ಲಮ್ಮ. ಯಾರು ನನ್ ಜೀವನಾನೇ ಹಾಳು ಮಾಡ್ಬೇಕು ಅಂತ ನೋಡಿದ್ನೋ ಅಂತವನ್ ಜೊತೆ ನನ್ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದಾರಮ್ಮ. ಅವನೆಂಥವನು ಅಂತ ಗೊತ್ತಾದ್ಮೇಲೂ ಕೂಡ ನಾನು ಅವನನ್ನ ಹೇಗಮ್ಮ ಮದ್ವೆ ಮಾಡ್ಕೊಳ್ಳೋದು? ನೀನ್ ನಿಜ ಹೇಳಿದ್ರು ಯಾರು ನಂಬದೇ ಇರೋಂತ ಪರಿಸ್ಥಿತಿನ ನೀನೇ ತಂದ್ಕೊಂಡಿದ್ದು ರಾಜಿ. ಅಮ್ಮ, ನೀನೇ ಹೋಗಿ ಅಪ್ಪಂಗೆ ಅರ್ಥ ಆಗೋ ತರ ಹೇಳು. ನಮ್ ಸರ್ ತುಂಬಾ ಒಳ್ಳೆಯವ್ರಮ್ಮ. ಅವ್ರು ಯಾವ ತಪ್ಪು ಮಾಡಿಲ್ಲ. ನೀನ್ ಹೋಗಿ ಹೇಳು, ಅಪ್ಪಂಗೆ ಅರ್ಥ ಆಗೋ ಹಾಗೆ ನೀ ಹೇಳು. ಹೋಗು. ನಿನ್ನ ನೋವು ನನಗೆ ಅರ್ಥ ಆಗುತ್ತಮ್ಮ.
ಆದ್ರೆ ಈಗ ನಾನು ಏನ್ ಹೋಗಿ ಹೇಳಿದ್ರು ಅವರು ಕೇಳೋ ಅಂತ ಮನಸ್ಥಿತಿಲಿಲ್ಲ. ಆ ವಿಡಿಯೋ ನೋಡಿ ನಿನ್ನ ಸರಿ ತಪ್ಪು ಮಾಡಿದ್ರು ಅಂತ ಎಲ್ಲರೂ ನಂಬದ ಹಾಗೇನೆ ಇವರು ನಂಬಿದ್ದಾರೆ. ಮತ್ತೆ ಇವಾಗ ಏನ್ ಮಾಡೋದಮ್ಮ? ಆ ಪ್ರಶಾಂತು ಹೇಗೆ ಎಂಥವನು ಅಂತ ಗೊತ್ತಾದ ಮೇಲೂ ಕೂಡ ಅಂಥವನನ್ನ ಹೇಗಮ್ಮ ಮದ್ವೆ ಮಾಡ್ಕೊಳ್ಳೋದು? ನಮ್ ಸರ್ನ ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ ಅಮ್ಮ. ಏನ್ ಹೇಳಿದ್ರೆ ಅಪ್ಪಂಗೆ ಅರ್ಥ ಆಗತ್ತೆ, ಏನ್ ಮಾಡಿದ್ರೆ ಅಪ್ಪಂಗೆ ಅವ್ರ ಒಳ್ಳೆತನ ಅರ್ಥ ಆಗತ್ತೆ. ನೀ ಹೇಳಮ್ಮ, ನೀನ್ ಹೇಳು. ಆ ಹುಡುಗ ಏನ್ ತಪ್ಪು ಮಾಡದೆ ಹೋದ್ರು ಎಲ್ರು ಆ ವಿಡಿಯೋ ನೋಡಿ ಆ ಹುಡುಗನೇ ತಪ್ಪು ಮಾಡಿದಾನೆ ಅಂತ ನಂಬ್ಕೊಂಡಿದ್ದಾರೆ. ಆದ್ರೆ ಈಗ ಆ ಹುಡುಗ ಏನು ತಪ್ಪು ಮಾಡಿಲ್ಲ ಅಂತ ಹೇಳೋಕೆ ಏನಾದ್ರೂ ಆಧಾರ ಬೇಕಲ್ವೇನೆ? ಆಧಾರನ? ಯಾವ ಆಧಾರ ಸಿಗತ್ತಮ್ಮ? ನೀನು ಈ ರೀತಿ ಅಳ್ತಾ ಕೂತ್ಕೊಂಡಿದ್ರೆ ಯಾವ ಆಧಾರನೂ ಸಿಕ್ಕೋಲ್ಲ. ಪ್ರಶಾಂತ್ ಕೆಟ್ಟವನು ಅಂತ ಜಗತ್ತಿಗೆ ತೋರ್ಸೋದಕ್ಕೆ ಏನಾದ್ರೂ ಒಂದು ಮಾಡು. ನಿನ್ನಿಂದಾನೇ ನಿನ್ ಕೋಚಿಗೆ ತುಂಬಾ ನೋವಾಗಿತ್ತು. ಈಗ ನೀನು ಈ ಕೆಲಸನ ಮಾಡ್ಲೇಬೇಕು.